ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಸಾಕಷ್ಟು ಸಾರಿ ಜನ ನಮ್ಮ ವೀಕ್ಷಕರು ಕೇಳ್ತಾ ಇದ್ರು, ಸಹದೇವಿ ಬಗ್ಗೆ ಇನ್ನೊಂದಷ್ಟು ಹೇಳಿ ಅಂತ ಅಂದ್ಬಿಟ್ಟು. ನಾನು ಕೂಡ ಸಹದೇವಿಲಂತೂ ಸಹಸ್ರಾರಿದೆ, ಅದಕ್ಕೆ ಇರ್ಬೋದು ಸಹದೇವಿ ಅನ್ನೋದು. ಸಹಸ್ರಾರಿ ಸಂಖ್ಯೆಯಲ್ಲಿದೆ ಇದ್ರದ್ದು ಏನನ್ನು ಬರುತ್ತೆ, ಏನಕ್ಕೆ ಬರುತ್ತೆ ಅನ್ನೋದು. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಸ್ವಲ್ಪ ಹೇಗೆ ಮಾಡೋದು, ಏನು ಯಾವ್ಯಾವ ಥರಕ್ಕೆ ಬರುತ್ತೆ, ಇದು ಅಂಜನಾ ಮಾಡ್ಕೋಬೋದು, ಈ ರೀತಿ ಎಲ್ಲ ಮಾಡ್ಕೋಬೋದು ಅಂತ. ಇವತ್ತು ನಾನು ಬೆಳಗ್ಗೆನೇ ಎದ್ದು ನಾನು ಸ್ವಲ್ಪ ಈ ಸಹದೇವಿ ಮೂಲಿಕೆಗಳೆಲ್ಲ ಕಿತ್ತಿದ್ದೀನಿ. ಹಾಗಾಗಿ ಅದನ್ನು ನಿಮಗೆ ತೋರಿಸೋಣ ಅನ್ನೋದು. ಅದರಲ್ಲಿ ನನಗೆ ಇನ್ನೂ ಒಂದು ಬಿಳಿ ಸಹದೇವಿ ಕೂಡ ಸಿಕ್ಕಿದೆ. ಇದು ನೋಡಿ, ಇದು ಮಾಮೂಲಿಯಾಗಿ ಎಲ್ಲ ಅದರಲ್ಲಿ ಒಂದು ಲ್ಯಾವೆಂಡರ್ ಕಲರ್ ಬರುತ್ತೆ. ಇದು ನೋಡಿ, ಪೂರ್ತಿಯಾಗಿ ಇರೋ ಅಂಥ ಬಿಳಿ ಸಹದೇವಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿರ್ತೀನಿ. ಇನ್ನೂ ಜೂಮ್ ಮಾಡಿ ನೋಡಿಸ್ತೀನಿ, ನಿಮಗೆ ಪೂರ್ತಿ ಬಿಳಿದಾಗಿರುತ್ತೆ. ಇನ್ನು ನಿಮಗೆ ನೀಲಿ ಕಲರಲ್ಲಿರೋದು ಕೂಡ ತೋರಿಸ್ತೀನಿ ನೋಡಿ. ಇದು ಬಂದು ತುದಿ ಒಳಗಡೆ ಬ್ಲೂ ಕಲರ್ ಬರುತ್ತೆ, ಅಂದರೆ ಪರ್ಪಲ್ ಕಲರ್ ಇರುತ್ತೆ ನೋಡಿ. ಇದು ಇರುತ್ತೆ, ಅಂದರೆ ಇದು ಪೂರ್ತಿ ಬಿಳಿದು ನೋಡಿ. ಇಲ್ಲಿಗೆ ನಿಮಗೆ ವ್ಯತ್ಯಾಸ ಕಾಣಿಸುತ್ತೆ. ಇದನ್ನು ಹೆಣ್ಣು ಗಂಡು ಅಂತ ಹೇಳ್ತಾರೆ. ಸಕಲಕ್ಕೂ ಬರೋ ಅಂಥ ಈ ಒಂದು ಮಹಾಲಕ್ಷ್ಮಿಗೂ ತಂತ್ರಕ್ಕೆ ಬರುತ್ತೆ, ಆಕರ್ಷಣೆಗೆ ಬರುತ್ತೆ, ವಶೀಕರಣಕ್ಕೆ ಬರುತ್ತೆ. ಅದೇ ರೀತಿ ಇನ್ನೂ ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಕೂಡ ಬರುತ್ತೆ. ಗಂಡ ಹೆಂಡತಿ ವಶೀಕರಣಕ್ಕೆ ಬರುತ್ತೆ, ಲಕ್ಷ್ಮಿಗೆ ಬೇಕು ಅಂದರೆ ಲಕ್ಷ್ಮಿ ಇದಕ್ಕೆ ಬರುತ್ತೆ. ಇನ್ನು ನಾನು ಸಾಕಷ್ಟು ಮೂಲಿಕೆ ಕೂಡ ಕಿತ್ತಿದ್ದೀನಿ. ಇದು ನೋಡಿ, ಕೆಲವೊಂದು ನೋಡಿರ್ತೀರ. ಇದು ಕೂಡ ಇದು ಕೂಡ ಸರ್ವ ವಶೀಕರಣಕ್ಕೆ ಬರುತ್ತೆ. ಇದು ಕೂಡ ಎಲ್ಲ ಸ್ವಲ್ಪ ಮಿಕ್ಸ್ ಆಗೋಗಿದೆ ಅದು ಅಂತ ಅಂದ್ಬಿಟ್ಟು. ಇದು ಒಂದು ಕಿತ್ತಿ ತೆಗ್ದಿದ್ದೀನಿ. ಇದು ಒಂದು ಮೂಲಿಕೆ ಈ ರೀತಿ ಇರುತ್ತೆ. ಇದನ್ನು ನಾನು ಬೆಳಗ್ಗೆನೇ ಕಿತ್ತಿರೋದ್ರಿಂದ ಹೀಗೆಲ್ಲ ಸ್ವಲ್ಪ ಬಾಡಿದೆ. ಅದು ನಿಮ್ಗೆ ಎಲೆಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಸೂರ್ಯನ ಬೆಳಕು ಕೂಡ ಇಡಬಾರ್ದು. ಹಾಗಾಗಿ ಇದನ್ನು ಇವತ್ತು ನಾವು ಈ ಥರದ್ದು ಸಿಕ್ಕಿದಾಗ, ಹಣಕಾಸು ಸಮಸ್ಯೆ, ಭಾಳ ಸಮಸ್ಯೆಯಲ್ಲಿದ್ದೀವಿ, ಕಷ್ಟದಲ್ಲಿದ್ವಿ, ಭಾಳ ಸಮಸ್ಯೆ ಇದೆ ನಮಗೆ, ಏನು ಮಾಡಿದ್ರು ಹಣಕಾಸು ಸಿಗ್ತಾ ಇಲ್ಲ, ಯಾವ ವ್ಯವಹಾರ ಮಾಡಿದ್ರು ಆಗ್ತಾ ಇಲ್ಲ ನಮಗೆ ಅಂತ ಅನ್ನೋರು ಇದು ನೋಡಿ, ಭಾಳ ಸೊಂಪಾಗಿ ಬೆಳೆದಿದೆ. ಅಂದರೆ ಸುಮಾರು 3 ಅಡಿ 4 ಅಡಿ ಮೇಲೆ ಬೆಳೆದಿದೆ, ಅಷ್ಟು ಸೊಂಪಾಗಿ ಬೆಳೆದ್ಬಿಟ್ಟಿದೆ ಇದು ಅಂತ ಅನ್ನೋರು ಈ ಒಂದು ಬೇರನ್ನ ತಗೊಂಡು, ಅಂದರೆ ಚೆನ್ನಾಗಿ ಬಲ್ತಿರಬೇಕು, ಈ ರೀತಿ ಬೇರು ತೊಗೋಬೇಕು. ಮತ್ತು ಇದರಲ್ಲಿ ಕೆಲವೊಂದು ಗಂಟು ಅಂತ ಬರ್ತವೆ, ಗಂಟಾಗಿ ಬರ್ತವೆ. ಅದರಲ್ಲೂ ನನಗೆ ಕಾಣ್ತಾ ಇಲ್ಲ. ನಾನು ಕಳೆದ ಒಂದು ಪುಷ್ಯನಕ್ಷತ್ರ ಸಿಕ್ಕಾಗ ಅದರಲ್ಲಿ ಎಲ್ಲ ಗಂಟಿತ್ತು, ಅದೆಲ್ಲ ತೆಗೆದಿಕ್ಕಿದ್ದೀನಿ ನಾನು. ಇದರಲ್ಲಿ ಇಲ್ಲ, ಗಂಟು ಆ ರೀತಿ ಇಲ್ಲ. ನಾನೀಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅದು ಅಂತ. ಈ ಬೇರುಗಳು ಅಂದರೆ ಕಡ್ಡಿಗಳನ್ನ ತಗೋಬಾರ್ದು. ನಾನೀಗ ಬಿಳಿದೇನು ತೋರಿಸ್ದೆ, ಅದು ಬಂದು ನಿಮಗೆ ವಶೀಕರಣ, ಗಂಡ ಹೆಂಡತಿ ವಶೀಕರಣಕ್ಕೆ ಬರುತ್ತೆ. ಇನ್ನೊಂದು ಬಂದು ಬ್ಲೂ ಕಲರ್ದು ಹೇಳಿದ್ನಲ್ಲ ನೋಡಿ, ಅದ್ರದ್ದು ಇದ್ರದ್ದು ಎರಡೂ ತೊಗೋಬೋದು. ಎರಡಕ್ಕೂ ಒಂದೇ ಸಮವಾಗಿ ಈಕ್ವಲಾಗಿ ಕೆಲಸ ಮಾಡುತ್ತೆ. ಇದು ಬೇರುಗಳು ತೊಗೋಬೇಕು ನೋಡಿ, ಈ ಕೂದಲು ಥರ ಇರುತ್ತೆ ನೋಡಿ, ಈ ರೀತಿ ಇದನ್ನು ತೊಗೋಬೇಕಾಗುತ್ತೆ. ಇದಕ್ಕಿನ್ನೂ ಕೆಲವೊಂದು ಇದು ಕೂಡ ಕಾಣ್ತಾ ಇಲ್ಲ. ಉತ್ರಾಣಿ ಗಿಡ ಅದು ತೆಗ್ದಿದ್ದೀನಿ. ಅದು ಎಲ್ಲೋ ಈ ಗಿಡದೊಳಗೆ ಕಾಣ್ತಾ ಇಲ್ಲ ನನಗೆ, ಮಿಕ್ಸ್ ಆಗಿದೆ. ಎಲ್ಲ ಸಾಮಾನ್ಯವಾಗಿ ನೋಡಿರ್ತೀರ ಉತ್ರಾಣಿ ಗಿಡ ನೀವು ಬಿಡಿ. ನೋಡಿ, ಇಲ್ಲಿ ಒಂದು ಕಾಣ್ತಾ ಇದೆ, ಇದೊಂದು ನನಗೆ ಉತ್ರಾಣಿ ಗಿಡ ಕಾಣ್ತಾ ಇದೆ. ಇದ್ರ ಬೇರು ತಗೋಬೇಕು, ಮತ್ತು ಅದರ ಒಂದು ಬೇರು ಕೂಡ ನೀವು ತಗೋಬೇಕು ನೋಡಿ. ಇದರ ಬೇರು ತಗೋಬೇಕು. ಇದು ಕೆಲವೊಂದು ಮಂತ್ರ ಇದೆ. ಈ ಮಂತ್ರಗಳನ್ನ ಹೇಳ್ಕೊಂಡು ನೀವು ಕೀಳಬೇಕಾದ್ರೂ ಅಷ್ಟೇ, ಅದನ್ನು ಬೇರಿಂದ ನೀವು ತೆಗಿಬೇಕಾದ್ರೂ ಕೂಡ ಮಂತ್ರಗಳು ನಾನು ಕೆಲವೊಂದು ಕಳೆದ ವೀಡಿಯೋದಲ್ಲಿ ಕೊಟ್ಟಾಗ ಕೂಡ ಕೊಟ್ಟಿದ್ದೀನಿ ನಾನು ಅದನ್ನು. ಅದೇ ರೀತಿ ನೀವು ಕೀಳಬೇಕಾದ್ರೆ ಈ ರೀತಿ ಎಲ್ಲ ಹೇಳ್ಕೊಂಡು ಈ ಬೇರು ಸಮೇತ ನೀವು ಕೀಳಬೇಕು. ಕಿತ್ತಾಗ ಇದರಲ್ಲಿ ಬಂದಂಥ ಸಣ್ಣ ಬೇರುಗಳು ತೊಗೋಬೇಕು. ಜಾಸ್ತಿ ಕಡ್ಡಿ ತೊಗೊಳ್ಳೋದೆಲ್ಲ ಬೇರೆ ಬೇರೆ ವಿಷಯಕ್ಕೆ ತೊಗೊಳ್ತೀವಿ. ಇದರಲ್ಲಿ ಯಾವುದೂ ವೇಸ್ಟ್ ಆಗೋಲ್ಲ. ಎಲೆ, ಹೂವು,
ಕಡ್ಡಿ ಯಾವುದೂ ವೇಸ್ಟ್ ಆಗಲ್ಲ. ಇದು ಸಮೂಲ, ಪಂಚ ಸಮೂಲ ಏನು ಹೇಳ್ತೀವಿ ಅಷ್ಟು ಸಮೂಲನೂ ನಮಗೆ ಕೆಲಸಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ನೀವು ಈ ಹಣಕಾಸು ಸಮಸ್ಯೆಗೆ ಇದನ್ನೇನು ತೊಗೊಳ್ತಾ ಇದ್ದೀವಿ ಅಂತ ನೀವಾಗ ಹೇಳ್ತೀನಿ ನಿಮಗೆ. ಇದು ಹಣಕಾಸು ಸಮಸ್ಯೆಗೆ ಏನಾದರೂ ಇದ್ದವ್ರಿಗೆ, ಭಾಳ ಕಷ್ಟದಲ್ಲಿದ್ದೀವಿ, ಹಣಕಾಸು ಎಲ್ಲೋ ನಮಗೆ ಸಿಗ್ತಾ ಇಲ್ಲ, ಯಾರನ್ನೋ ಕೇಳಬೇಕು ಅಂತ ಇದ್ದೀವಿ, ಹಣ ನಮಗೆ ಅವ್ರು ಕೊಡ್ತಾರಾ, ಹೇಗೆ ಏನು ಅಂತ ತಿಳ್ಕೊಳ್ಳೋದು ಬೇಕು ಅಂದರೆ ನಿಮಗೆ ಒಂದು ಈ ರೀತಿ ಒಂದು ಬೇರುಗಳೆಲ್ಲ ತೊಗೊಂಡು, ಅಂದರೆ ನೀವು ಸಿದ್ಧಿ ಮಾಡ್ಕೊಂಡಿರಬೇಕು, ಸುಮ್ಮನೆ ಮಾಡ್ಕೊಳ್ಳೋದಲ್ಲ, ಆ ಮಂತ್ರ ಸಿದ್ಧಿ ಮಾಡಿಕೊಂಡು ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಒಂದು ಉತ್ರಾಣಿ ಬೇರು, ಒಂದು ಸಹದೇವಿ ಬೇರು, ಎರಡು ಕಿತ್ಕೊಂಡು ಸ್ವಲ್ಪ ಕಿತ್ಕೋಬೇಕು. ಅದಕ್ಕೆ ಮಂತ್ರಗಳಿರುತ್ತೆ, ಆ ಮಂತ್ರನ ಹೇಳ್ಕೊಂಡು ನೀವು ಇಲ್ಲಿ ನಾನು ನೋಡಿ ಯಂತ್ರಗಳು ರೆಡಿ ಮಾಡಿಟ್ಟಿದ್ದೀನಿ ನಾನು. ಇಂಥ ಒಂದು ಯಂತ್ರಗಳಲ್ಲಿ ನಿಮಗೆ ಬೇಕಾದರೆ ಬೇರೆದ್ರ ಕೂಡ ಮಾಡ್ಕೋಬೋದು. ಈ ಥರದಲ್ಲಿ ಹಾಕಿ ತುಂಬಿ ಇಕ್ಕೊಂಡಾಗ ನಿಮಗೆ ಇದನ್ನು 108 ಬಾರಿ ಆ ಲಕ್ಷ್ಮಿ ಹತ್ರ ಇಟ್ಬಿಟ್ಟು ನೀವು ಅರ್ಚನೆ ಮಾಡಬೇಕು. ಅರ್ಚನೆ ಮಾಡಿ ಇದು ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ನೀವು ಇದನ್ನು ಒಂದು ಒಳ್ಳೆ ಸಿದ್ಧಿ. ಇವತ್ತು ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ಗುರುಪುಷ್ಯ ಯೋಗ ಇತ್ತು. ಹಾಗಾಗಿ ಇದು ಭಾಳ ಒಳ್ಳೆಯ ದಿನ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಮುಂದೆ ಒಂದು ಯಾವುದಾದ್ರು ಬಂದ ಕೂಡ ಮಾಡ್ಕೊಳ್ಳಿ. ಅದೇ ರೀತಿ ರವಿ ಪುಷ್ಯ ಯೋಗ ಬಂದ್ರೂ ಚೆನ್ನಾಗಿರುತ್ತೆ, ಅವತ್ತು ಕೂಡ ಮಾಡ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ಇದ್ರೊಳಗೆ ತುಂಬಿ ನೀವು ಇದನ್ನು ಆ ಲಕ್ಷ್ಮಿ ಬಳಿ ಇಟ್ಬಿಟ್ಟು ನೀವು ಅರ್ಚನೆ ಮಾಡಿ ಇದನ್ನು ಧಾರಣೆ ಮಾಡಿಕೊಂಡು ಎಲ್ಲೋ ಒಂದು ಹಣ ಕೇಳಿದ್ದೀವಿ, ಹಣ ನಮ್ಗೆ ಸಿಗ್ತಾ ಇಲ್ಲ ಅಂದಾಗ ಆ ರೀತಿ ಅದನ್ನು ಮಾಡ್ಕೊಂಡು ನೀವು ಧಾರಣೆ ಮಾಡ್ಕೊಂಡು ಹೋದಾಗ ನಿಮಗೆ ನಿಮ್ಮ ಕೆಲಸಗಳು ಏನಾಗಬೇಕಾಗಿದೆಯೋ ಆ ಕೆಲಸಗಳು ಆಗುತ್ತೆ. ಹಣ ಕಾಸು ಕೊಡ್ತೀವಿ ಅಂದವರು ಅಷ್ಟಿಲ್ಲ ಅಂದ್ರೆ ಸ್ವಲ್ಪ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕೊಡುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಹಣ ಕಾಸು ಅನ್ನೋದು ನಿಮ್ಮಲ್ಲಿ ಬಂದು ಸೇರುತ್ತೆ. ಇದೊಂದು ಸಹದೇವಿಯ ಅದ್ಭುತವಾದ ಲಕ್ಷ್ಮಿ ಒಂದು ಪ್ರಯೋಗ ಅಂತಂದ್ಬಿಟ್ಟು ಸಾಕಷ್ಟು ಬರುತ್ತೆ. ಇಲ್ಲ ಲಕ್ಷ್ಮಿ ಅಂತ ಮೊದಲೇ ಹೇಳ್ದಂಗೆ ನಿಮಗೆ ಸಾಕಷ್ಟು ಕೆಲಸಕ್ಕೆ ಬರುತ್ತೆ. ಹಾಗಾಗಿ ಇದನ್ನು ನೀವು ಪ್ರಯೋಜನ ಪಡ್ಕೊಳ್ಳಿ. ಮುಂದಿನ ಒಂದು ಅಮಾವಾಸ್ಯೆಯಲ್ಲಿ ಕೂಡ ಮಾಡ್ಬೋದು, ಅವತ್ತಿಲ್ಲ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ಬೋದು, ಮತ್ತು ಒಂದು ಒಳ್ಳೆಯ ಸಿದ್ಧಿ ಯೋಗದಲ್ಲಿ ಮಾಡ್ಬೋದು, ಶುಕ್ರವಾರದಲ್ಲಿ ಮಾಡ್ಬೋದು. ಇದನ್ನೆಲ್ಲ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟಿದೆ, ಅದು ಎಲ್ಲ ಬರ್ತಿರೋದ್ರಿಂದ ನನಗೆ ಇನ್ಯಾವುದೇದು ಅಂತ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ನಿಮಗೆ ನಾನು ತೋರ್ಸೋಕ್ಕಾಗ್ತಾ ಇಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಕ್ಕಿದಾಗ ನಾನು ಖಂಡಿತ ವೀಡಿಯೋ ಮಾಡ್ತೀನಿ. ಮತ್ತು ನಾನು ಹೇಳಿದ್ದೆ ನಿಮಗೆ, ಯಾರು ಜಾಸ್ತಿ ಕಾಮೆಂಟು, ಸಬ್ಸ್ಕ್ರೈಬರು, ಶೇರು, ಲೈಕ್ ಕೊಟ್ಟಿರ್ತಾರೋ ಅಂಥವ್ರಿಗೆ ಯಾರು ಜಾಸ್ತಿ ಅದನ್ನು ಒಂದು ಪರಿಶೀಲನೆ ಮಾಡಿ ನನ್ನ ಒಂದು ವಾಟ್ಸಪ್ಗೆ ನೀವು ಹಾಕಿದಾಗ ಯಾರ್ದು ಹೆಚ್ಚಿಗೆ ಬಂದಿರುತ್ತೋ ಅಂಥವ್ರಿಗೆ ನಾನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬುಕ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಆಗಲೇ ನಾನು ಬುಕ್ಸ್ ಬೇಕು ಅಂತ ಕೇಳ್ತಾ ಇದ್ದೀರಾ. ಆದರೆ ಆ ಥರ ಅಲ್ಲ, ಕೆಲವ್ರು ಪಾಪ ಗೊತ್ತಾಗ್ತಾ ಇಲ್ಲ, ನಾನು ಲೈಕ್ ಮಾಡಿದ್ದೀನಿ, ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ, ನನಗೆ ಕೊಡಿ ಅಂತ. ಆ ರೀತಿ ಅಲ್ಲ, ಹೆಚ್ಚಿಗೆ ಯಾರು ಮಾಡ್ತಾರೋ ಅಂಥವ್ರಿಗೆ ಈ ಪುಸ್ತಕ ಅಂತ ಹೇಳಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಮ್ಮ ವೀಕ್ಷಕರಿಗೂ. ಜಾಸ್ತಿ ಯಾರು ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಬುಕ್ಸ್ನ ನಿಮ್ಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ಅಂದರೆ ನನ್ನ ವಾಟ್ಸಪ್ಗೆ ನೀವು ಅದನ್ನು ಕಳಿಸ್ಕೊಡ್ಬೇಕು. ಅತಿ ಹೆಚ್ಚಾಗಿ ಯಾರು ಮಾಡಿರ್ತೀರೋ ಅಂದರೆ ಎಲ್ಲನೂ ಮಾಡಿರಬೇಕು. ಒಂದೇ ಒಂದು ಲೈಕ್ ಮಾಡಿಬಿಟ್ಟಿದ್ದೀನಿ, ಜಾಸ್ತಿ ಮಾಡಿದ್ದೀನಿ ನಾನು ಆ ಥರ ಅಲ್ಲ. ಇಷ್ಟು ದಿವಸದ ಲೈಕ್ ಮಾಡ್ತಾನೆ ಇದ್ದೀನಿ ನಾನು ಅನ್ನೋದಲ್ಲ. ಅದೇ ರೀತಿ ಶೇರ್ ಕೂಡ ಆಗಿರಬೇಕು, ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗಿರಬೇಕು. ನೀವು ಅಂದರೆ ಇದನ್ನು ನೀವೊಬ್ಬರು ನಿಮ್ಮ ಮೊಬೈಲಲ್ಲಿ ಒಬ್ಬರು ಮಾತ್ರ ಮಾಡ್ಕೊಳಕ್ಕಾಗುತ್ತೆ. ಅದೇ ರೀತಿ ಆ ರೀತಿ ಅಲ್ಲ, ನೀವು ಇನ್ನು ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಈ ಥರ ಒಂದು ಮನೇಲಿ ನೆಂಟರು ಇಲ್ಲೆಲ್ಲ ಇರ್ತಾರಲ್ಲ, ಅವ್ರದ್ದು ನೀವು ಕಡೆಯಿಂದ ನೀವು ಕೂಡ ಮಾಡ್ಕೋಬೋದು. ಸಬ್ಸ್ಕ್ರೈಬರ್ ಆದರೆ ಅವ್ರದ್ದೆಲ್ಲ ತೆಗೆದು ನೀವು ತೋರಿಸಿದಾಗ ನನಗೆ ಈ ರೀತಿ ಒಂದು ಮಾಡ್ಕೊಂಡಿದ್ದೀವಿ, ಇಷ್ಟಿದೆ ಅಂತ ನೀವು ನನಗೆ ವಾಟ್ಸಪ್ಪಲ್ಲಿ ಒಂದು ಲೀಸ್ಟ್ ಮಾಡಿ ಕಳಿಸಿದ್ರೆ ಅದು ಯಾರ್ದು ಹೆಚ್ಚಿಗೆ ಆಗಿದೆಯೋ ಅಂಥವ್ರಿಗೆ ನಾನು ಆ ಬುಕ್ಸ್ನ ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮುಂದಕ್ಕೆ ಮಾತಾಡೋಣ. ಈಗ ಇಷ್ಟು ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ತೀರಾ ಒಣಗೋಗ್ಬಿಟ್ರೆ ಅದು ನಿಮಗೂ ಏನೂ ಗೊತ್ತಾಗಲ್ಲ, ಇದು ಯಾವ ಗಿಡ ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಇದನ್ನು ಆದಷ್ಟು ಬೇಗ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.